ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅವರಿಗೆ ರಾಜಾತಿಥ್ಯ ಕೊಡಲಾಗ್ತಿತ್ತು ಅನ್ನೋ ಫೋಟೋ ವಿಡಿಯೋ ವೈರಲ್ ಆಗ್ತಿದ್ದಂತೆ ಅವರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಿದ್ರು. ನಿನ್ನೆ 10:00ವರೆಗೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆದರು. ನಟ ದರ್ಶನ್ ಬರುವ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಜೈಲ್ ಸಂಪರ್ಕ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ರು, ಬ್ಯಾರಿಕೇಡನ್ನು ಹಾಕಿದ್ರು. ಅಂದರೆ ಜನದಟ್ಟಣೆ ಫ್ಯಾನ್ಸ್ಗಳು ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಜೈಲ್ ಸಂಪರ್ಕ ಹೊಂದುವಂಥ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ರು. ಆದರೆ ಈಗ ಎಲ್ಲವನ್ನು ಕೂಡ ತೆರವು ಮಾಡಿ ರಸ್ತೆ ಪಕ್ಕಕ್ಕೆ ಇಟ್ಟಿರುವಂಥದ್ದು. ಅಂದರೆ ಸಂಚಾರಕ್ಕೆ ಈಗಾಗಲೇ ಮುಕ್ತವಾಗಿರ್ತಕ್ಕಂತಹ ಜೈಲ್ ಸಂಪರ್ಕ ರಸ್ತೆ ಈಗ ಬಳ್ಳಾರಿಯ ದುರ್ಗಮ್ಮ ದೇವಸ್ಥಾನದಿಂದ ಹೋಗುವಂಥ ಒಂದು ಮಾರ್ಗ, ಮತ್ತೊಂದು ಕಡೆ SP ಸರ್ಕಲ್ನಿಂದ ಬರುವಂಥ ಮತ್ತೊಂದು ಮಾರ್ಗ, ಎರಡೂ ಮಾರ್ಗದಲ್ಲೂ ಕೂಡ ಸಂಪೂರ್ಣವಾಗಿ ಬ್ಯಾರಿಕೇಡನ್ನು ಹಾಕಿದ್ರು ಮತ್ತು ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿದ್ರು. ಸದ್ಯಕ್ಕೆ ಆ ಬ್ಯಾರಿಕೇಡ್ಗಳನ್ನು ತೆಗೆದು ರಸ್ತೆ ಪಕ್ಕಕ್ಕೆ ಇಟ್ಟಿದ್ದಾರೆ ಮತ್ತು ಸಂಚಾರಕ್ಕೆ ಕೂಡ ಮುಕ್ತ ಮಾಡಿರುವಂಥದ್ದು. ಜನರು ಕೂಡ ಎಂದಿನಂತೆ ಯಥಾ ಪ್ರಕಾರವಾಗಿ ಈ ಜೈಲ್ ರಸ್ತೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ನಿನ್ನೆ ಸಾಕಷ್ಟು ಅಭಿಮಾನಿಗಳು ಜನರು ಬರುವಂತಹ ಸಾಧ್ಯತೆ ಇತ್ತು ಮತ್ತು ಕೂಡ ಜನರು ಬಂದಿದ್ದರು. ಹೀಗಾಗಿ ಅವುಗಳನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಜೈಲ್ ಸಂಪರ್ಕ ರಸ್ತೆಯನ್ನು ಬ್ಯಾರಿಕೇಡ್ ಹಾಕುವ ಮೂಲಕವಾಗಿ ಬಂದ್ ಮಾಡಿದರು. ಈಗ ಸದ್ಯಕ್ಕೆ ಆ ಬ್ಯಾರಿಕೇಡ್ಗಳನ್ನು ತೆರವುಗೊಳಿಸುವ ಮೂಲಕವಾಗಿ ಸಂಚಾರಕ್ಕೆ ಮುಕ್ತ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂಸತ್ ಜೊತೆ ವಿನಾಯಕ ಬಡಿಗೆ, TV9 ಬಳ್ಳಾರಿ.